ಫೆಬ್ರವರಿ 1 ಭಾನುವಾರ ಶಕ್ತಿಶಾಲಿ ಮಾಘ ಹುಣ್ಣಿಮೆ ಬಂದಿದೆ. ಮಾಘ ಹುಣ್ಣಿಮೆ ದಿನ ಈ ಕೆಲಸಗಳನ್ನು ಮಾಡಿದರೆ ಹಣಕಾಸಿನ ಕಷ್ಟಗಳು ಶೀಘ್ರವಾಗಿ ದೂರವಾಗಿ ಅದ್ಭುತ ಧನ ಲಾಭವನ್ನು ನೋಡಬಹುದು. ಈ ದೇವಿಯನ್ನ ಮನದಲ್ಲಿ ನೆನೆದರೆ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತವೆ. ಮಾಘ ಹುಣ್ಣಿಮೆ ಸಮಯ ಪಾಲಿಸಬೇಕಾದ ನಿಯಮಗಳೇನು ಎಂದು ಈಗ ತಿಳಿಯೋಣ ಬನ್ನಿ. ಮಾಘ ಮಾಸವು ಸ್ನಾನಕ್ಕೆ ಹೆಸರುವಾಸಿಯಾದ ಮಾಸವಾಗಿದೆ. ಈ ಮಾಸದಲ್ಲಿ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡಿದರೆ ಜನ್ಮ ಜನ್ಮಗಳ ಪಾಪ ಕಳೆದು ಸ್ವರ್ಗದ ಜೊತೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ನಾಳೆ ಸಾಧ್ಯವಾದರೆ ಸಮುದ್ರ, ನದಿಗಳಲ್ಲಿ ಪವಿತ್ರ ಕಲ್ಯಾಣಿಗಳ ನೀರಿನಲ್ಲಿ ಸ್ನಾನ ಮಾಡಿ. ಇದು ಸಾಧ್ಯವಾಗುವುದಿಲ್ಲ ಎಂದರೆ ಮನೆಯಲ್ಲಿ ಸ್ನಾನದ ನೀರಿಗೆ ಗರಿಕೆ, ಅರಿಶಿಣವನ್ನ ಬೆರೆಸಿ ಸ್ನಾನ ಮಾಡಿ. ಪುಣ್ಯ ನದಿಗಳ ಹೆಸರನ್ನ ಮನದಲ್ಲಿ ಸ್ಮರಿಸಿ. ಮಾಘ ಹುಣ್ಣಿಮೆ ತಿಥಿಯು ಫೆಬ್ರವರಿ 1 ಬೆಳಗಿನ ಜಾವ 5:52 ಆರಂಭವಾಗಿ ಫೆಬ್ರವರಿ 2 ಬೆಳಗಿನ ಜಾವ 3:38 ಮುಗಿಯುತ್ತದೆ. ಮಾಘ ಹುಣ್ಣಿಮೆಯಂದು ಮರೆಯದೆ ಯಾರಿಗಾದರೂ ಎಳ್ಳನ್ನ ದಾನವಾಗಿ ನೀಡಬೇಕು. ಈ ದಿನ ಮಾಡುವ ತಿಲದಾನದಿಂದ ಅನೇಕ ರೀತಿಯ ಪಾಪಗಳು ನಶಿಸಿ ಅದೃಷ್ಟ, ಆರೋಗ್ಯ ವೃದ್ಧಿಯಾಗುತ್ತದೆ. ದೇವರ ಕೃಪೆಯಿಂದ ಕಷ್ಟದಿಂದ, ನರಕದಿಂದ ಮುಕ್ತಿ ಹೊಂದಬಹುದು. ಕಷ್ಟ ಎಂದು ಕೊರಗುವ ಬದಲು ಈ ರೀತಿ ವಿಶೇಷ ದಿನಗಳಲ್ಲಿ ಮಾಡುವ ದಾನ, ಧರ್ಮ, ಪೂಜೆ ಇತ್ಯಾದಿಗಳಿಂದ ಬಡತನ ದೂರವಾಗುತ್ತದೆ. ಯಾರಿಗೂ ಕೂಡ ಎಳ್ಳನ್ನ ದಾನವಾಗಿ ನೀಡಲು ಸಾಧ್ಯವಾಗಿಲ್ಲ ಎನ್ನುವುದಾದರೆ, ಯಾರು ಕೂಡ ಎಳ್ಳನ್ನ ದಾನವಾಗಿ ತೆಗೆದುಕೊಳ್ಳೋದಿಲ್ಲ ಎಂದರೆ ನಾಳೆ ಆಹಾರದಲ್ಲಿ ಸ್ವಲ್ಪ ಎಳ್ಳನ್ನ ಮರೆಯದೆ ಸೇವಿಸಿ. ನಾಳೆ ತಿಲ ಸೇವನೆ ಮಾಡಿದರೆ ಕೂಡ ತುಂಬಾ ಒಳ್ಳೆಯದು. ಈ ದಿನ ಒಂದು ವಿಳ್ಳೆದೆಲೆ ಮೇಲೆ ಅರಿಶಿಣದಿಂದ ಗೌರಿ ದೇವಿಯನ್ನ ಮಾಡಿ ಪೂಜಿಸಬೇಕು. ಇದರಿಂದ ಸಾಕ್ಷಾತ್ ಪಾರ್ವತಿ ದೇವಿಯ ಅನುಗ್ರಹ ಇಡೀ ಕುಟುಂಬಕ್ಕೆ ಲಭಿಸುವುದು. ಶಿವ ಪಾರ್ವತಿ ಇಬ್ಬರ ರಕ್ಷಣೆ ಲಭಿಸಲು ನಾಳೆ ಗೌರಿ ದೇವಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಹಾಲಿನ ಪಾಯಸ ಅಥವಾ ಬೆಲ್ಲದ ಚೂರುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಈ ರೀತಿ ಮಾಘ ಹುಣ್ಣಿಮೆ ದಿನದಂದು ಗೌರಿ ಪೂಜೆ ಮಾಡುವುದರಿಂದ ಮನೆಯಲ್ಲಿರುವ ಮಕ್ಕಳ ಆರೋಗ್ಯ ವೃದ್ಧಿಸುತ್ತದೆ. ಮನೆ ಯಜಮಾನನಿಗೆ ಶ್ರೇಯಸ್ಸು ಕೂಡ ಲಭಿಸುತ್ತದೆ. ಮದುವೆ ಭಾಗ್ಯ ಕೂಡಿ ಬಂದಿಲ್ಲವೆಂದವರು ನಾಳೆ ಪಾರ್ವತಿ ದೇವಿ ಹೆಸರನ್ನ ಹೇಳುತ್ತಾ ಮೆಹಂದಿ ಅಥವಾ ಮೆಹಂದಿ ಸೊಪ್ಪನ್ನ ದಾನವಾಗಿ ನೀಡಬೇಕು. ಇದರಿಂದ ಸಾಕ್ಷಾತ್ ಪಾರ್ವತಿ ಶಿವರ ಅನುಗ್ರಹದಿಂದ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಈ ಮಾಘ ಹುಣ್ಣಿಮೆಯಂದು ತಪ್ಪದೆ ಕನಕದಾರ ಸ್ತೋತ್ರ ಪಾರಾಯಣ ಮಾಡಿ ಅಥವಾ ಒಂದು ಸಲವಾದರೂ ಕೇಳಿಸಿಕೊಳ್ಳಿ. ಇದರಿಂದ ಮಹಾವಿಷ್ಣು, ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಶೀಘ್ರವಾಗಿ ಶ್ರೀಮಂತಿಕೆ ಪ್ರಾಪ್ತಿಯಾಗುತ್ತದೆ. ಶತ್ರುಬಾಧೆ, ಮಾಟ ಮಂತ್ರ, ಜನಗಳ ಕೆಟ್ಟ ದೃಷ್ಟಿಯಿಂದ ಕಷ್ಟ ಅನುಭವಿಸುತ್ತಿದ್ದರೆ ನಾಳೆ ಸ್ನಾನದ ನೀರಿಗೆ ಒಂದು ಅಳಲೆಕಾಯಿ ಹಾಕಿ ಆ ನೀರಿನಿಂದ ಸ್ನಾನ ಮಾಡಿ. ಇದರಿಂದ ಎಲ್ಲ ನೆಗೆಟಿವ್ ಶಕ್ತಿಗಳು ದೂರವಾಗುತ್ತದೆ. ತೆಂಗಿನಕಾಯಿಗಳಲ್ಲಿ ತ್ರಿಮೂರ್ತಿಗಳ ವಾಸವಿರುತ್ತಾರೆ. ನಾಳೆ ಲಕ್ಷ್ಮೀದೇವಿ ಹಾಗೂ ಇಷ್ಟ ದೇವರನ್ನ ನೆನೆದು ಯಾವುದಾದರೂ ದೇಗುಲದಲ್ಲಿ ಈಡುಗಾಯಿ ಒಡೆಯಿರಿ. ಇದರಿಂದ ನಿಮಗೆ ಆಗುವ ಮಾನಸಿಕ ಕಿರಿಕಿರಿ, ಕೆಲಸಗಳಲ್ಲಿ ಆಗುವ ಅಡೆತಡೆಗಳು ಖಚಿತವಾಗಿ ದೂರವಾಗುತ್ತವೆ. ಈ ಮಾಘ ಹುಣ್ಣಿಮೆ ದಿನ ಸುಳ್ಳನ್ನ ಹೇಳಬೇಡಿ. ಸಂಜೆ ಸಮಯದಲ್ಲಿ ದೂರ ಪ್ರಯಾಣ ಮಾಡಬೇಡಿ. ಯಾರೊಂದಿಗೂ ಜಗಳ ಮಾಡಿಕೊಳ್ಳಬೇಡಿ. ಮಾಂಸಾಹಾರ, ಮದ್ಯ ಸೇವನೆ ಮಾಡಬೇಡಿ. ಚೂಪಾದ ವಸ್ತುಗಳನ್ನ ಹೆಚ್ಚು ಬಳಕೆ ಮಾಡಬೇಡಿ. ಈ ಮಾಘ ಹುಣ್ಣಿಮೆ ದಿನದಂದು ಪಾರ್ವತಿ ದೇವಿಯ ಜನನವಾಯಿತು ಎಂಬ ನಂಬಿಕೆ ಇದೆ. ಆದ್ದರಿಂದ ಈ ದಿನ ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇಟ್ಟು ತಪ್ಪದೆ ಪೂಜೆ ಮಾಡಿ. ಸತಿ ದೇವಿಯನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ಈ ದಿನ ಸತ್ಯನಾರಾಯಣ ಸ್ವಾಮಿ ವ್ರತ ದರ್ಶನ ಮಾಡಿದರೆ, ಸತ್ಯನಾರಾಯಣ ಸ್ವಾಮಿ ಕಥೆ ಕೇಳಿಸಿಕೊಂಡರೆ ಸರ್ವ ಪಾಪ ಕಳೆದು ಹಣಕಾಸಿನ ಏಳಿಗೆ ಖಂಡಿತವಾಗಿ ಆಗುತ್ತದೆ. ಈ ಮಾಘ ಹುಣ್ಣಿಮೆ ದಿನ ಭಗವಂತ ವಿಷ್ಣು ದೇವರಿಗೆ ಅಥವಾ ಶಿವಲಿಂಗಕ್ಕೆ ಎಳ್ಳು ಬೆರೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ಜನ್ಮ ಜನ್ಮಗಳ ಪಾಪ ಕಳೆದು ಹಣದ ಅದೃಷ್ಟ ಮತ್ತು ಅತ್ಯುತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಮಾಘ ಹುಣ್ಣಿಮೆ ದಿನದಂದು ಚಂದ್ರೋದಯ ಆದ ಮೇಲೆ ಮಹಿಳೆಯರು ಸೌಂದರ್ಯ ಲಹರಿ ಪಾರಾಯಣ ಮಾಡಿದರೆ ಅವರಿಗೆ ಇದ್ದ ಗರ್ಭಕೋಶ ಸಮಸ್ಯೆ, ಮುಟ್ಟಿನ ಸಮಸ್ಯೆ ದೂರವಾಗಿ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತದೆ. ಕೇವಲ ಆರೋಗ್ಯ ಅಷ್ಟೇ ಅಲ್ಲದೆ ಮುಖದಲ್ಲಿ ವರ್ಚಸ್ಸು, ಕಾಂತಿ ಹೆಚ್ಚುತ್ತದೆ. ಈ ದಿನ ನೀರು ತುಂಬಿರುವ ಪಾತ್ರೆ, ಮಡಿಕೆ, ಅನ್ನದಾನ, ಪಾದರಕ್ಷೆಗಳ ದಾನ, ಕಂಬಳಿ ದಾನ, ಎಳ್ಳೆಣ್ಣೆ ದಾನ, ವಸ್ತ್ರದಾನ ಮಾಡಿದರೆ ಅತ್ಯಂತ ಶುಭವಾಗುತ್ತದೆ.
ಈ ದಿನ ಗುರುಗ್ರಹದ ಅನುಗ್ರಹಕ್ಕೆ ಮರೆಯದೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಒಂದು ದೀಪವನ್ನ ಇಟ್ಟು 3 ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ. ಇದರಿಂದ ಗುರುಬಲ ಪ್ರಾಪ್ತಿಯಾಗುತ್ತದೆ. ಜಾತಕದಲ್ಲಿನ ದೋಷಗಳು ಕಳೆದು ಸರ್ವ ಕಾರ್ಯದಲ್ಲಿ ಯಶಸ್ಸು ಲಭಿಸುತ್ತದೆ. ಮಾಘ ಹುಣ್ಣಿಮೆಯ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ.